ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅನ್ನದಿಂದ ಒಂದು ನಾನು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ರೀ. ಫ್ರೆಶ್ ಆಗಿರೋ ಅನ್ನ ಆದರೂ ತೊಗೊರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದರೂ ತೊಗೊರಿ. ನೀವು ಮನೇಲಿ ಡೈಲಿ ಯಾಕೆ ಯೂಸ್ ಮಾಡಿ ಅನ್ನ ಮಾಡ್ತೀರಾ ಇದು ಮಾಡೋ ಮುಂದೆ ಮೆತ್ತಗಾಗಿದ್ರಿ. ನಿಮ್ಮಲ್ಲಿ ಉದುರಿರೋ ಅನ್ನ ಆಯ್ತಂದ್ರೆ ಅದನ್ನೂ ನಡೀತದ್ರಿ, ಅದನ್ನು ತೊಗೊರಿ. ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ದು ಈರುಳ್ಳಿಯನ್ನೇ ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೋಡಿ, ಫಸ್ಟ್ ಅನ್ನ ಈರುಳ್ಳಿಯನ್ನೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಮಿಕ್ಸ್ ಮಾಡಿ ಅದೇನಾಗಿರ್ತದೆ ಮ್ಯಾಶ್ ಮಾಡ್ದಂಗೆ ಆಗಿರ್ತದಲ್ರಿ, ಅದನ್ನೇ ಆ ರೀತಿನೇ ಮಾಡ್ಕೊಂಡಿದ್ದೀನಿ ನೋಡಿರಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ. ಫಸ್ಟ್ ಅನ್ನ ಈರುಳ್ಳಿಯನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಸೋಡಾ, ಈನೋ, ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದಲ್ಲಿನೂ ಉಪ್ಪನ್ನು ಹಾಕಿ ಮಾಡಿರುವಂಥ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲ, ಪಾವ್ ಭಾಜಿ ಮಸಾಲ ಆದ್ರೂ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ರಿ. ಒಂದು ಅರ್ಧ ಬಟ್ಲಾಗಷ್ಟು ಇಲ್ಲಿ ಬೈಂಡಿಂಗ್ ಸಲುವಾಗಿ ನಾನು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಭಾಳ ಜಾಸ್ತಿ ಹಿಟ್ಟನ್ನು ಹಾಕಬಾರ್ದು ರೀ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ಪೂನ್ ಆಗಷ್ಟು ಇಟ್ಕೊಂಡಿದ್ದೀನಿ ರೀ. ಈಗ ಮಿಕ್ಸ್ ಮಾಡ್ಕೋತೀನಿ. ನೀರು ಹಾಕದೇನೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕ್ರಿ. ನಿಮಗೆ ನನಗೆ ಹಿಟ್ಟು ಹಿಡಿಸ್ತದಂದ್ರೆ ಅದನ್ನೂ 1 ಸ್ಪೂನ್ ಆಗಷ್ಟು ಹಾಕೋತೀನಿ ರೀ. ಒಮ್ಮೆಲೇನೋ ಹಾಕೋಬೇಡ್ರಿ. ಕಡಲೆ ಹಿಟ್ಟೇನೂ ಜಾಸ್ತಿ ಆಗಬಾರ್ದು ಇದಕ್ಕೆ. ನೋಡಿ, ಅದು ಹಿಟ್ಟು ಹಿಡಿಸ್ತದೆ ಅಂತೇಳಿ ನಾನು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ. ಇಲ್ಲಿ ನಿಮಗೆ ಜಾಸ್ತಿನೇ ಕ್ರಿಸ್ಪಿ ಬೇಕಂದ್ರೆ ನೀವು 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನಾದರೂ ಹಾಕೋಬೋದು. ಆದರೆ ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದ ಬಿಸಿ ಇದ್ದಾಗ ಅಷ್ಟೇ ಚಲೋ ಇರ್ತದೆ ರೀ. ಆರದ ಮೇಲೆ ಅದು ತುತ್ತು ಸಿಗ್ತದೆ ಗಂಟ್ಲ. ನೋಡಿ, ನಾನು ನೀರು ಹಾಕದೇನೆ ಹಿಟ್ಟನ್ನು ಕಲಿಸಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದಷ್ಟಕ್ಕೆ ಒಂದು ಅರ್ಧ ಬಟ್ಲೆ ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಇದಕ್ಕೆ. ಕಡಲೆ ಹಿಟ್ಟು. ಈ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ನೋಡಿ ಕಟ್ಲೆಟ್ ಥರ ಸಣ್ಣ ಮಾಡ್ಕೊತೀನಿ ರೀ. ಜಾಸ್ತಿ ಹಿಟ್ಟು ತೊಗೊಂಡ್ರು ದಪ್ಪ ಆಗಿ ತಟ್ಟಬೇಡ್ರಿ. ಅದು ಬೇಯಲಿಕ್ಕೂ ಟೈಮ್ ಜಾಸ್ತಿ ತೊಗೋತದ, ತಿನ್ನೋಕ್ಕೂ ಚೆನ್ನಾಗಿರ್ತಲ್ಲ. ಕಟ್ಲೆಟ್ ಆದ್ರೂ ಸ್ವಲ್ಪ ತೆಳುವಾಗಿನೇ ತಟ್ಟಬೇಕು. ನೋಡಿ, ಈ ರೀತಿ ತಟ್ಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟೋ ಸಲ ಅನ್ನ ಮಿಕ್ಕಿರ್ತದೆ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ರೀ. ನೋಡಿ, ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ನೀವು ಇದನ್ನು ಶಾಲೋ ಫ್ರೈನೂ ಮಾಡ್ಬೋದು, ಡೀಪ್ ಫ್ರೈನೂ ಮಾಡ್ಬೋದು, ನಡೀತದೆ. ಇಲ್ಲ ನಮ್ಗೆ ಎಣ್ಣೆ ನಡೀತದೆ ಅಂದ್ರೆ ಡೀಪ್ ಫ್ರೈ ಮಾಡಿ. ಕೆಲವ್ರು ಏನು ಮಾಡ್ತಾರೆ, ತುಂಬ ಎಣ್ಣೆ ಇಷ್ಟಪಡಲ್ಲ, ಅದಕ್ಕೆ ನಾನೇ ಕಡಿಮೆ ಎಣ್ಣೆಲೇ ಇದನ್ನು ಶಾಲೋ ಫ್ರೈ ಮಾಡಿಬಿಟ್ಟೇ ತೋರಿಸ್ತಾ ಇದ್ದೀನಿ. ನೋಡಿ, 2 ಮಾಡಿ ತೋರಿಸಿದ್ದೀನಿ. ನೋಡಿ, 2 ಮಾಡಿ ತೋರಿಸಿದ್ದೀನಿ. ಈಗ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ಎಲ್ಲವನ್ನು ಒಮ್ಮೆಲೆ ಏನು ಮಾಡ್ತೀನಿ, ನಾನು ರೆಡಿ ಮಾಡ್ಕೋತೀನಿ. ನೋಡಿ, ನಿಮಗೆ ಇಷ್ಟ ಅಂದ್ರೆ ನೀವೇನು ಮಾಡ್ಕೊರಿ, ಕಡಿಮೆ ಎಣ್ಣೆ ಬೇಕಂದ್ರೆ ಶಾಲೋ ಫ್ರೈ ಮಾಡ್ಕೊರಿ. ಜಾಸ್ತಿ ಎಣ್ಣೆ ಇಲ್ಲ ನಮಗೆ ಎಣ್ಣೆ ನಡೀತದ ಅಂದ್ರೆ ನೀವೇನು ಮಾಡ್ಕೋಬೋದು, ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು. ನೋಡಿ, ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಪ್ಯಾನಿಗೆ ನಾನು 2 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ಕೋತಾ ಇದ್ದೀನಿ ರೀ. ಎಣ್ಣೆ ಕಾಯಿಲಿ ಮತ್ತು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ರೀ. ಇದಕ್ಕಿನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತೀನಿ. ಟೇಸ್ಟು ಚೆನ್ನಾಗಿ ಬರ್ತದೆ ರೀ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ಅಂಥೇಳಿ. ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು. ಈಗ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಇವ್ರು ಒಂದೊಂದನ್ನೇ ಹಾಕಿನೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, ಹೈ ಫ್ಲೇಮಲ್ಲಿ ಇಡಬೇಡ್ರಿ, ಮೇಲೆ ಅಷ್ಟೇ ಬೇಯ್ದಂಗಾಗಿ ಒಳಗೆ ಚೆನ್ನಾಗಿ ಬೇಯೋದಿಲ್ಲ ಅದು ಅವಾಗ. ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಈ ರೀತಿ ಕೆಂಪಗಾಗುವವರೆಗೂ 2 ಸೈಡ್ ಬೇಯಿಸ್ಬಿಟ್ಟು ತೊಗೋತೀನಿ ರೀ. 2 ಸೈಡ್ ನೋಡಿ ಕೆಂಪಗಾಗೋದು ಬೇಯ್ದಾವ ನೋಡಿರಿ. ಕಡಿಮೆ ಎಣ್ಣೆಲೆ ಟೇಸ್ಟಿಯಾಗಿ ಹೆಲ್ದಿಯಾಗಿನೂ ಕೂಡ ಮಾಡ್ಕೋಬೋದು ರೀ. ನೋಡಿ, ತುಂಬಾ ಬಿಸಿ ಅದಾವ, ಒಂಚೂರು ಆರ್ಲಿ ರೀ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ. ನೋಡಿರಿ ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಬಂದಾವ. ಇವ ಅನ್ನದಿಂದ ಮಾಡ್ಯದಂತ ಹೇಳಿ ಗೊತ್ತೂ ಆಗಲ್ಲ. ನೋಡಿರಿ, ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಗೆ ಕೊಡ್ಬೋದು. ಎಣ್ಣೆನೂ ಏನು ತುಂಬ ಎಳ್ಕೊಂಡಿರೋದಿಲ್ಲ ರೀ. ಎಣ್ಣೆನ ನೋಡಿರಿ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದವು. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಇದು.
ನೋಡಿ ಎಷ್ಟು ಚೆನ್ನಾಗಿ ಬಂದವು. ಎಷ್ಟೋ ಸಲ ಅನ್ನ ಉಳಿದಿರ್ತದೆ, ಚಿತ್ರಾನ್ನ ಮಾಡ್ಕೊಂಡಿರ್ತೀರಿ, ಅದನ್ನ ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಅನ್ನ ಉಳಿದಿತ್ತಂದ್ರೆ ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಅನ್ನದಿಂದ ಮಾಡಿರುವಂಥ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.